ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ದಿನದ ಆಸೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಈ ಕಡೆ ಶಾಂತಿ ನಾಟ್ಯ ಶಾಲೆ ಓಪನ್ ಮಾಡ್ತಾ ಇದ್ದಾಳೆ. ಆ ಓಪನ್ ಮಾಡ್ತಾ ಇರೋದನ್ನ ನೋಡಿ ಮನೋಜ ಮೊದಲಿಗೆ, ಏನಮ್ಮ ನಿನ್ ಕೇಶರಾಶಿ ಇಷ್ಟು ಚೆನ್ನಾಗಿದೆ, ಡ್ಯಾನ್ಸ್ಗೆಲ್ಲ ಇಷ್ಟು ಚೆನ್ನಾಗಿ ಸಿದ್ಧ ಮಾಡ್ಕೊಂಡಿದೀಯಮ್ಮ ಅಂತ ಅಂತಾನೆ. ಹಂಗಂದಾಗ ನೀನು ಒಬ್ಬನೇ ಕಣೋ ನನ್ನ ಡ್ರೀಮ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋದು ಹಾಗಂತಾನೆ. ಈ ಕಡೆ ಮನೋಜು ಆ ಮಾತಿಗೆ ರಂಗನಾಥ್ ಅವ್ರು ಇದ್ದವರು ಹಾಗೇನೆ ಸೂರ್ಯನು ಕೂಡ ಇನ್ನೇನು ಓಪನ್ ಮಾಡ್ಬೋದಲ್ಲ, ಕಸ್ತೂರಿನೂ ಕೂಡ ಅಂತಾರೆ ದೀಪ ಬೆಳಗ್ಬಿಡೋಣ ಶಾಂತಿ ಅಂತ ಅಂದಾಗೆ, ತಾಳೆ ಯಾರೋ VIP ಬರಬೇಕು, VIP ಬಂದ ಮೇಲೆ ದೀಪ ಬೆಳಗಿ ಡ್ಯಾನ್ಸ್ ಕ್ಲಾಸ್ ಶುರು ಮಾಡೋದೆ. ಅದಕ್ಕೆ ಮೀನಾ ಇದ್ದವಳು, ಅಂದ್ರೆ ಭರತನಾಟ್ಯದಲ್ಲಿ ಯಾರು ದೊಡ್ಡ ಹೆಸರು ಮಾಡಿರೋರ್ನ ಕರೆಸ್ತಾ ಇದ್ದೀರಾ ಅತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಶಾಂತಿ, ಲೈ ಅದಕ್ಕೂ ಮೇಲೆ ದೊಡ್ಡ 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 VIP ಕರೆಸ್ತಾ ಇದ್ದೀನಿ. ಅಯ್ಯಯ್ಯೋ ಬಂದ್ರು ಅನ್ಸುತ್ತೆ VIP ಅಂತೇಳಿ ಶಾಂತಿ ಆತ್ರದಿಂದ ಹೊರಕ್ ಹೋಗ್ತಾಳೆ. ಕಾರ್ನಿಂದ ಇಳಿಸ್ಕೊಂಡು ಶೀಲಾನ್ನ ಕರ್ಕೊ ಬರ್ತಾಳೆ. ಶೀಲಾ ಇದ್ದವಳು, ಛೆ ಹುಚ್ಚಿ ಅನ್ಸುತ್ತೆ, ಈ ಅಮ್ಮನಿಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾಗಿತ್ತ, ಇವ್ರ ಚಟಕ್ಕೆ ನನ್ನನ್ನು ಬೇರೆ ಕರೆದಿದ್ದಾರೆ ಅಂತ ಗೊಣಕೊಂಡು ಶೀಲಾ ಬರ್ತಾಳೆ. ಶಾಂತಿ ಇದ್ದವಳು, ಬಿಗ್ರಿ ಚೆನ್ನಾಗಿದ್ದೀರಾ? ಅದಕ್ಕೆ ಶೀಲಾ, ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಶಾಂತಿ ಕಸ್ತೂರಿನ ಕರೀತಾಳೆ, ಆರತಿ ತಟ್ಟೆ ತಗೋಬಾರೆ, ಬೇಗ ಬೇಗ ತಗೋಬಾರೆ ಅಂತೇಳಿ. ಎಲ್ಲರೂ ಕೂಡ ಆತರದಿಂದ ಓಡ್ಬರ್ತಾರೆ. ಶ್ರುತಿ ಹಪ್ಕೊಳ್ತಾಳೆ. ಶ್ರುತಿನ ಮತ್ತೆ ರವಿನ ಮಾತಾಡಿಸ್ತಾಳೆ ಶೀಲಾ. ಎಲ್ಲರೂ ಆಚೆಗೆ ಬರ್ತಾರೆ. ರಂಗನಾಥ್ ಅವರು, ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಾ ತಾಯಿ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಕೇಳ್ತಾಳೆ ಶೀಲಾ. ಕಸ್ತೂರಿ ಬೇಗ ಬಾರೆ ಅಂತೇಳಿ ಶಾಂತಿ ಕೂಗ್ಕೊಳ್ತಾಳೆ. ಕಸ್ತೂರಿ ಆರತಿ ತಟ್ಟೆ ತಗೋಬರ್ತಾರೆ. ಈ ಕಡೆ ಸೂರ್ಯ, ಅಪ್ಪ ಸಕ್ಕರೆ ಹೇಳಿದ VIP ಇವಳೇನಾ? ರಂಗನಾಥ್ ಇದ್ದವ್ರು, ಸುಮ್ಮನಿರೋ, ಮಾತಾಡಬೇಡ. ರೋಹಿಣಿ ಹಾಯ್ ಆಂಟಿ ಅಂತಾಳೆ. ಅದಕ್ಕೆ ಶೀಲಾ ಹಾಯ್ ಆಂಟಿ ಅಂತಾಳೆ. ಶಾಂತಿ ಕಸ್ತೂರಿ ದೀಪ ಬೆಳಗೋಕ್ಕೆ ಅಂತ ಹೇಳಿ ಅದಕ್ಕಿಂತ ಮುಂಚಿತವಾಗಿ ಆರತಿ ಬೆಳಗಕ್ಕೆ ಹೋಗ್ತಾಳೆ. ಶೀಲಾ ಇದ್ದೋಳು, ಇದೆಲ್ಲ ಯಾಕೆ ಬೀಗ್ರೆ, ನೀವು ಇಲ್ಲಿ ನಮಗೆ ಮನೆಗೆ ಗೆಸ್ಟಾಗಿ ಬಂದಿರೋರು ಇಷ್ಟಾದ್ರೂ ಗೌರವ ಕೊಡಬಾರ್ದಾ? ನಮ್ಮನೆಗೆ ಬಂದಿರೋ VIP ನೀವು, ಫೋಟೋ ಹಿಡಿಯೋ, ವಿಡಿಯೋ ಮಾಡೋ ರವಿ ಅಂತ ಹೇಳ್ತಾಳೆ. ಕಸ್ತೂರಿ, ಇದನ್ನ ಸ್ವಲ್ಪ ಚಲ್ಬಾವಾಗಿ, ಇದನ್ನು ನಾನೇ ಮಾಡ್ಬೇಕೇನೆ, ಏನ್ ಸೌದೋಗಲ್ಲ, ಚಲ್ಬಾ ಹೋಗು ಅಂತೇಳಿ ಶಾಂತಿ ಹೇಳ್ತಾಳೆ. ಬನ್ನಿ ಬನ್ನಿ ಬೀಗ್ರೆ ಅಂತೇಳಿ ಶೀಲನ್ ಒಳಗ್ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡೋಗಿ ಅಲ್ಲಿ ನಿಲ್ಸ್ಕೊಳ್ತಾಳೆ ಶಾಲೆ ಓಪನಿಂಗ್ಗೆ ಅಂತ ಹೇಳಿ. ಶಾಲೆ ಓಪನಿಂಗ್ ನಿಲ್ಸ್ಕೊಂಡು ಇದನ್ನ ದೀಪ ಬೆಳಗಿ ಅಂತೇಳಿ ಶೀಲಾ ಜೊತೆ ಕೊಡ್ತಾಳೆ. ಅಯ್ಯೋ ಬೀಗ್ರೆ, ಶ್ರುತಿ ಅವ್ರ ಅಪ್ಪ ಬರ್ಲಿಲ್ವಾ? ಅದಕ್ಕೆ ಶೀಲಾ ಅವ್ರ ಕೆಲ್ಸದ ಮೇಲೆ ಹೊರ್ಗಡೆ ಹೋಗಿದ್ದಾರೆ, ಹಾಗಾಗಿ ಬರಕ್ಕಾಗ್ಲಿಲ್ಲ, ನಾನು ಬಂದಿದ್ದೀನಲ್ಲ ಅಂತ ಹೇಳಿ ಹೇಳ್ತಾಳೆ ಶೀಲಾ. ಹಾಗಂದಾಗ, ಹೌದಾ ಅಂತ ಹೇಳಿ ಅವಳ ಜೊತೆ ದೀಪವನ್ನ ಬೆಳಗಿಸ್ತಾಳೆ. ಸೂರ್ಯ, ಅಪ್ಪ ಅದು ಹೆಂಗಪ್ಪ ಬೇರೆ ಊರಿಗೆ ಹೋಗಿದ್ರೆ ಈ ಅಮ್ಮ ಹೆಂಗಪ್ಪ ಬಂದ್ಲು ಅಂತ ಹೇಳಿ ಕೇಳ್ತಾನೆ ಸೂರ್ಯ. ಕೇಳಿದಾಗ ರಂಗನಾಥ್ ಅವರು, ಸುಮ್ಮನಿರೋ, ಮಾತಾಡ್ಬೇಡ ಅಪ್ಪ, ನಮ್ಮನೇಲಿ ಕಾರ್ಯಕ್ರಮ ಅಂತ ಏನಾದ್ರೂ ಆ ಮನುಷ್ಯ ಏನಾದ್ರು ಎಸ್ಕೇಪ್ ಆಗ್ಬಿಟ್ನೇನಪ್ಪ ಅಂತ ಕೇಳ್ತಾನೆ. ಕೇಳ್ದಾಗ, ಸುಮ್ಮನಿರೋ, ಮಾತಾಡ್ಬೇಡ ಅಂತ ಹೇಳ್ತಾ ಇಲ್ವ ನಾನು ಅಂತ ಹೇಳಿ ರಂಗನಾಥ್ ಅವರು ಬಾಯಿ ಮುಚ್ಚಕ್ ಪ್ರಯತ್ನಿಸ್ತಾರೆ. ಅಪ್ಪ ಏನಾದ್ರು ಊರ್ ಬಿಟ್ಟು ನೆಗ್ದ್ಬಿಟ್ಟು ಅದನ್ನ ಮೀನಾ ಹೊಡಿತಾಳೆ. ರೀ ಸುಮ್ಮನಿರ್ರಿ. ಅದಕ್ಕೆ ಸೂರ್ಯ, ನಾನೇನ್ ತಪ್ಪಾಗಿ ಹೇಳಿಲ್ವಲ್ಲ. ರಂಗನಾಥ್ ಅವ್ರು ಸನ್ನೆ ಮಾಡಿ ಹೇಳ್ತಾರೆ. ಇಲ್ಲಿ ಶ್ರುತಿ ರವಿ ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾರೆ, ಎಲ್ಲ ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾರೆ. ಶ್ರುತಿ ಇದ್ದವಳು, ಅತ್ತೆ ನಮ್ಮ ಅಮ್ಮನಿನ ಚೀಪ್ ಗೆಸ್ಟು. ಅದಕ್ಕೆ ಶಾಂತಿ, ಹೂನಮ್ಮ ನಿಮ್ಮ ಅಮ್ಮನೇ ನನ್ನ ಚೀಪ್ ಗೆಸ್ಟು. ನೋಡು, ಮನೋಜನ ಅಂಗಡಿನಲ್ಲಿ ಮೊದಲು ಪರ್ಚೇಸ್ ಮಾಡಿದ್ರು ನೋಡು, ಎಷ್ಟು ಚೆನ್ನಾಗಿ ಓಡ್ತು ನೋಡು, ಪರ್ಚೇಸ್ ಮಾಡೋದನ್ನ ಅಷ್ಟೇ ಬೇಗ ವಾಪಸ್ ಮಾಡ್ಬಿಟ್ರಲ್ಲಮ್ಮ ಅಂತ ಮನೋಜ್ ಅಂತಾನೆ. ಹಂಗಂದಾಗ ಅದಕ್ಕೆ ಶಾಂತಿ ಇದ್ದವಳು, ಆ ಉದ್ದಾರದ ಕೆಲಸ ಮಾಡ್ದವನು ಅಲ್ಲಿ ನಿಂತಿದ್ದಾನಲ್ಲ ನೋಡು ಅಂತೇಳಿ ಸೂರ್ಯನ ಕಡೆಗೆ ಬೇಳೆ ತೋರ್ಸಿ ಹೇಳ್ತಾಳೆ. ರೋಹಿಣಿ ಮತ್ತೆ ಹಾಗೇನೆ ಮನೋಜ ಮುರ್ಕೋತಾರೆ. ಶೀಲಾ ಇದ್ದವಳು, ಅಲ್ಲ ನೀವೆಲ್ಲ ನಮ್ಮ ಮನೆಯವರೇ, ಆದ್ರೆ ನಾನು ವಾಪಸ್ ಕಳ್ಸಿದ್ದು ಒಂಥರ ಇವಾಗ್ಲೂ ಮನಸ್ಸಿಗೆ ಬೇಜಾರಿದೆ. ಅದಕ್ಕೆ ರಂಗನಾಥ್ ಅವ್ರಿದ್ದಾರೆ, ಅದು ಕಳೆದೋದ ವಿಷಯ, ಈಗ ಮುಂದೆ ಏನಾಗ್ಬೇಕು ಅದನ್ನ ನೋಡಿ ಅಮ್ಮ ಅಂತೇಳಿ ರಂಗನಾಥ್ ಅವರು ಮಾತಿಗೆ ಪುಲಿ ಸ್ಟಾಪ್ ಆಡ್ತಾರೆ. ಈ ಕಡೆ ಕಸ್ತೂರಿ ಬಂದ್ಬಿಟ್ಟು, ಶಾಂತಿ ದೀಪ ಹಸ್ಬಿಡ್ರೆ ಅಂತ ಹೇಳಿ ಹೇಳಿದಾಗ, ಬನ್ನಿ ಬೀಗ್ರೆ ಈ ಕಡೆಗೆ ಅಂತ ಹೇಳಿ ದೀಪ ಬೆಳಗಿಸ್ತಾಳ ಅವ್ರ ಕೈಲಿ. ಈ ಕಡೆ ರವಿ ಶ್ರುತಿ ಇಬ್ರು ಕೂಡ ವಿಡಿಯೋ ಮಾಡ್ತಾರೆ. ಹಾಗೇನೆ ಮನೋಜ್ ರೋಹಿಣಿನೂ ಕೂಡ ವಿಡಿಯೋ ಮಾಡ್ಕೊಳ್ತಾರೆ. ರಂಗನಾಥ್ ಜೊತೆ ಸೂರ್ಯ ಮತ್ತೆ ಮೀನಾ ಸುಮ್ಮನೆ ಸೈಲೆಂಟ್ ಆಗಿ ನಿಂತಿರ್ತಾರೆ. ಕಸ್ತೂರಿ ಇದ್ದವರು, ಶಾಂತಿ ಬೇಗ ಪೂಜೆ ಮುಗಿಸ್ಬಿಡು, ತಡ ಆಗುತ್ತೆ. ಪೂಜೆ ಮಾಡ್ತಾಳೆ ಶಾಂತಿ. ಪೂಜೆ ಮಾಡಾದ್ಮೇಲೆ ಎಲ್ರು ಕೂಡ ಹಾಗೆ ನಿಂತ್ಕೊಂಡು ಒಂದು ಫೋಟೋ ಸೆಷನ್ ಆಗತ್ತೆ.
ಫೋಟೋ ಸೆಷನ್ ಆದ್ಮೇಲೆ ಈ ಕಡೆ ಶೀಲಾ ಇದ್ದೋಳು, ಶ್ರುತಿ ಬಾರಮ್ಮ ಇಲ್ಲಿ ಪೂಜೆ ಮಾಡು ಅಂತ ಹೇಳಿ ಕರೀತಾರೆ. ಅವ್ರ ಕೈಲಿ ಪೂಜೆ ಮಾಡಿಸಿದ್ಮೇಲೆ ಇಲ್ಲಿ ರೋಹಿಣಿ ಇದ್ದವಳು, ಮನೋಜ್ ಐಡಿಯಾ ಕೊಟ್ಟಿದ್ದು ನಾನು, ನೋಡಿ ನನ್ ಬಿಟ್ಬಿಟ್ಟು ಶ್ರುತಿ ಕರ್ಸಿದ್ದೆ. ಅದಕ್ಕೆ ಸೂರ್ಯ ಇದ್ದವನು, ಅಪ್ಪ ಮನೆಯವ್ರು ಮುಖ್ಯ, ಮನೆಯವ್ರನ್ನ ಒಂದು ಮಾತು ಕರೀದಲ್ಲ ಹಾಗೆ ಇದ್ದಾಳಲ್ಲಪ್ಪ ಸಕ್ಕರೆ ಹಾಗಂದಾಗ ರಂಗನಾಥ್ ಅವರು, ಬಿಡಪ್ಪ ಇದೆಲ್ಲ ಹೊಸದಲ್ಲ, ಯಾವಾಗ್ಲೂ ಇದ್ದಿದ್ದೆ, ಈ ಹಳೆ ಬುದ್ಧಿ ಗೊತ್ತಲ್ಲ, ಬಿಟ್ಟಾಕು. ಆನಂತರ ಶಾಂತಿ ಕರಿತಾಳೆ, ರೋಹಿಣಿ ಬಾಮ್ಮ ನೀನು ದೀಪ ಬೆಳಗು ಅಂತ ಹೇಳಿ ಅವಳ ಕೈಲೂ ದೀಪ ಬೆಳಗಿಸ್ತಾಳೆ. ಇಲ್ಲಿ ಸೂರ್ಯ ಮತ್ತೆ ಮೀನನ್ನ ಮಾತ್ರ ಅವಳು ಕರೆಯೋದಿಲ್ಲ. ಮತ್ತೆ ಮನೋಜ ವಿಡಿಯೋ ಮಾಡ್ಕೊಳ್ತಾನೆ, ಏನು ರೋಹಿಣಿ ಖುಷಿಯಾಗೋಯ್ತದೆ ನನ್ನನ್ನು ಕರೆದ್ರಲ್ಲ ಅಂತ ಹೇಳಿ. ಸೂರ್ಯ ಹಾಗೇನೆ ಮುಖ ನೋಡ್ಕೊಳ್ತಾನೆ, ಕಸ್ತೂರಿ ನೀನು ಬೆಳಗ್ ಬಾ, ಬಾಬಾ ಅಯ್ಯೋ ಬಾ ಅಂತ ಅಂದಾಗ ಮೀನಾಗೆ ಸೂರ್ಯಗೆ ಬಹಳ ಬೇಸರ ಆಗುತ್ತೆ. ಕಸ್ತೂರಿ ನನಗೋಸ್ಕರ ಮನೆನೇ ಕೊಟ್ಟಿದೀಯ, ನಿನಗೆ ಅಲ್ಲ ಅದು, ಅಲ್ಲ ಕಣೆ ನಮ್ ಡ್ಯಾನ್ಸ್ ಕ್ಲಾಸಿಗೆ ಕೊಟ್ಟಿದೀಯ ಅಲ್ವೇನೆ ಅಂತ ಹೇಳಿ ಹೊಗಳ್ತಾಳೆ ಕಸ್ತೂರಿನ. ಅಲ್ಲಿಗೆ ನಿಲ್ಸ್ಬಿಡ್ತಾಳೆ, ಅವ್ರನ್ನ ಮಾತ್ರ ಕರೆಯೋದಿಲ್ಲ. ರಂಗನಾಥ್ ಅವ್ರು ಹೇಳ್ತಾರೆ, ನೀವು ಹೋಗಿ ದೀಪ ಹಚ್ಚೋಗ್ರಪ್ಪ ಅಂದಾಗ, ಎಲ್ಲಾ ಕಡೆನೂ ದೀಪ ಹಣ್ಸಾಗಿದೆ, ಹಣ್ಸಿರೋ ದೀಪನ ಆರಿಸಿ ಮತ್ತೆ ಹಣ್ಸ್ಬೇಕಷ್ಟೇ ಅಪ್ಪ, ಎಲ್ಲಪ್ಪ ಜಾಗ ಇದೆ ಅಂತ ಹೇಳ್ತಾರೆ. ಮನೋಜ್ ರೋಹಿಣಿ ಮಾತ್ರ ಏನು ಅಹಂಕಾರದಿಂದ ಬೀಗ್ತಾರೆ, ಆದ್ರೆ ಶ್ರುತಿ ಮಾತ್ರ ಪಾಪ ಬೇಸರ ಮಾಡ್ಕೊಳ್ತಾಳೆ. ಶೀಲಾ ಸರಿಯಾದ ಶಾಸ್ತಿ ಆಯ್ತು ಅಂತಾರೆ. ಶಾಂತಿ ಇದ್ದವಳು ಅದಕ್ಕೆ ನೋಡಿ ಹಚ್ಚಿರೋ ದೀಪನ ಮೊದಲನೇ ದಿನಾನೇ ಆರ್ಸೋ ಮಾತು ಹೇಳ್ತಾ ಇದ್ದಾರೆ. ಅದಕ್ಕೆ ರಂಗನಾಥ್ ಅವರು, ನೀನ್ ಮಾಡಿದ್ದು ಕೆಲಸ, ನೀನ್ ಆಡ್ತಾ ಇರೋ ಮಾತು ಸರಿನೇನೆ, ಶ್ರುತಿ ರೋಹಿಣಿನ ಕರ್ದು ಮಾತ್ರ ಹಚ್ಚಿಸ್ತೆ, ಇವ್ರನ್ನ ಕರ್ದೇನೆ ಅಂದಾಗ ಅದಕ್ಕೆ ಶಾಂತಿ ಹೇಳ್ತಾಳೆ, ದೀಪಕ್ಕಿರೋದು 5 ಮುಖ. ಅದಕ್ಕೆ ಸೂರ್ಯ ಹೇಳ್ತಾನೆ, ಕೆಲವೊಬ್ರಿಗೆ 5 ಮುಖ ಅಲ್ಲಪ್ಪ 8 ಮುಖ ಇರುತ್ತೆ. ಅದಕ್ಕೆ ನೀನೇ ಇದ್ದವಳು, ಮವ ನಾನ್ ದೀಪ ಹಚ್ತಿದ್ರೆ ಏನಂತೆ, ದೀಪ ಉರಿತಾ ಇದೆಯಲ್ಲ, ಬತ್ತಿ ಎಣ್ಣೆ ಹಾಕಿದ್ದೆ ನಾನು, ಉರಿದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ಅಂದಾಗ ರಂಗನಾಥ್ ಅವ್ರಿಗೆ ಬೇಷ್ ಚೆನ್ನಾಗ್ ಮಾತಾಡಿದ್ಲು ಅಂತ ಅನ್ಕೊಳ್ತಾರೆ. ಶ್ರುತಿನೂ ಕೂಡ ಖುಷಿ ಪಡ್ತಾಳೆ, ಕಸ್ತೂರಿನೂ ಖುಷಿ ಪಡ್ತಾಳೆ. ಆದ್ರೆ ಶೀಲಾಗ್ ಮಾತ್ರ ಹೊಟ್ಟೆ ಉರ್ದೋಯ್ತದೆ, ಶೀಲಾಗೆ ಶಾಂತಿಗೆ. ಸೂಪರ್ ಪಾಯಿಂಟ್ ಕಣೆ ಮೀನಾ, ಸೂಪರ್. ದೀಪ ಅಣಿಸೋದಕ್ಕೆ ಬೇಕಾಗಿರೋದು ಬತ್ತಿ ಮತ್ತೆ ಎಣ್ಣೆ ಅವೆರಡೆಯ ಅಲ್ವಪ್ಪ. ಮೀನಾ ತಂದು ಅವೆರಡಕ್ಕೆ ಅದು ಅವಳಿಗೆ ಸಲ್ಲಬೇಕು. ಮೀನಾನೇ ಸಕ್ಕರೆ ಬೈಲು ಕ್ಲಾಸ್ ಓಪನ್ ಮಾಡ್ತಾ ಇರೋದು. ಅದಕ್ಕೆ ರಂಗನಾಥ್ ಅವರು ಕೆಲವೊಂದ್ಸರಿ ಚೆನ್ನಾಗ್ ಮಾತಾಡ್ತಿ ಕಣೋ ಅಂತ ಹೇಳಿ ಕೈ ಮಿಲಾಯಿಸ್ಕೊಳ್ತಾರೆ ಇಬ್ರು ಕೂಡ. ಮನೋಜ ಇದ್ದನು, ಲೈ ದೀಪ ಹಚ್ಚೋರ ಕಣೋ ಚೀಫ್ ಗೆಸ್ಟ್. ಸೂರ್ಯ ಇದ್ದನು, ಅದೆಂಗಾಗುತ್ತೋ ಹೇಳು. ಅದಕ್ಕೆ ಶೀಲಾ ಇದ್ದವಳು, ಕಲೆಗೆ ಜಾತಿ ಮತ ಇಲ್ಲ ಅಂತ ಕೇಳಿದ್ದೆ, ಆದ್ರೆ ವಯಸ್ಸಿನ ಇತಿಮಿತಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ರೆ ನಿಮ್ಮ ಡ್ಯಾನ್ಸ್ ಕ್ಲಾಸ್ಗೆ ಎಲ್ಲ ಒಳ್ಳೇದಾಗ್ಲಿ. ಶಾಂತಿ ಇದ್ದವಳು, ನಿಮ್ಮಾಗೆ ದುಡ್ಡಿರೋ ಅಲ್ಲಲ್ಲ ದೊಡ್ಡ ಮನ್ಸಿರೋರು ಯಾವಾಗ್ಲೂ ಬರ್ತಾ ಇರಬೇಕು. ಅದಕ್ಕೆ ಶೀಲಾ, ನೋಡಿ ಡ್ಯಾನ್ಸ್ ನೋಡೇ ಇಲ್ವಲ್ಲ ನಾನು ಅಂದಾಗ ಇಲ್ಲಿ ಶಾಂತಿ, ನೋಡಿ ಬೀಗ್ರೆ ಮಾಡ್ತೀನಿ ಅಂತ ಹೇಳಂತಾರೆ. ಬೇಸರ ಮಾಡ್ಕೊಬಿಡಿ ಬೀಗ್ರೆ, ಅವನಿಗೆ ಹೊಟ್ಟೆ ಒಯ್ ನನ್ ಕಂಡ್ರೆ ಅದಕ್ಕೆ ಹಂಗಾಡ್ತಾನೆ, ನೋಡಿ ಈಗ ನಾನು ಮಾಡ್ತೀನಿ ಡ್ಯಾನ್ಸು ಅಂತ ಹೇಳಿ ಒಂದು ನೃತ್ಯದ ಜಲಕ್ ತೋರಿಸ್ತಾಳೆ. ಬಹಳ ಚೆನ್ನಾಗ್ ಮಾಡ್ತೀರಾ ಬೀಗ್ರೆ ಅಂತ ಹೇಳಿ, ಬರ್ತೀನಿ ನಾನಿನ್ನ ಅಂತ ಹೇಳಿ ಹೊರಡ್ತಾರೆ. ಹೊರಗಡೆ ಬಂದ್ಬಿಟ್ಟು ಕಸ್ತೂರಿ ಜೊತೆ ಎಲ್ಲದನ್ನು ನೋಡ್ಬಿಟ್ಟು ಆ ಕಟೌಟ್ ಎಲ್ಲ, ಕಸ್ತೂರಿ ಯಾವಾಗ್ಲೂ ನನ್ ರಂಗನಾಥ್ ಅವ್ರ ಹೆಂಡತಿ, ಮನೋಜನ್ ತಾಯಿ ಅನ್ನೋ ಗುರ್ತು ಮಾತ್ರ ಇತ್ತು. ಈಗ ನಾನು ಒಳ್ಳೆ ನೃತ್ಯಗಾರ್ತಿ ಅನ್ನೋ ಹೆಸರು ಅಲ್ವೇನೆ ಹಂಗಂದಾಗ ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ಹೌದೇ ಇನ್ಮೇಲೆ ನಿನಗೆ ಒಳ್ಳೆ ನೃತ್ಯಗಾರ್ತಿ ಅನ್ನುವಂಥ ಹೆಸರು ನಿಂದೇ ಆದಂತ ಐಡೆಂಟಿಟಿನಲ್ಲಿ ಬರ್ತದೆ. ಹೌದೇ, ನಿನ್ನ ಮಾತು ಕೇಳಿ ಖುಷಿಯಾಗೋಯ್ತು ಕಣೆ ಸತ್ಯವಾಗ್ಲು. ಅಯ್ಯೋ ಸ್ಟೂಡೆಂಟ್ಸೇ ಬರ್ತಾ ಇಲ್ವಲ್ಲೇ ಕಸ್ತೂರಿ ಅಂತಾಳೆ ಶಾಂತಿ. ಅದಕ್ಕೆ ಕಸ್ತೂರಿ ಇದ್ದವರು, ಅಯ್ಯೋ ಯಾಕೆ ಹೊರಿ ಮಾಡ್ತೀಯೇ, ನಡಿಯೇ ಕಾಫಿ ಕೊಡ್ತೀನಿ, ನಡಿಯೇ ಕಾಫಿ ಕುಡಿಯೋಣ ಅಂತ ಹೇಳಂತಾಳೆ. ಹಂಗಂದಾಗ ಒಳಗ್ ಬಂದು ಏನ್ ಗೊರಕೆ ಹೊಡಿಯೋಕ್ ಶುರು ಮಾಡ್ತಾಳೆ. ಗೊರಕೆ ಹೊಡಿತಿದ್ದಂಗೆ ಕಸ್ತೂರಿ ಕಾಫಿ ತಂದು ಕೊಡ್ತಾರೆ. ಅಲ್ವೇ ಕಾಫಿ ಕುಡಿಯೋದ್ ಬಿಟ್ಟು ಗೊರಕೆ ಹೊಡಿತಿದ್ಯಲೆ, ಅಯ್ಯೋ ಅರ್ಧ ಲೋಟ ಕಾಫಿಗೆ ಫಸ್ಟ್ ಕ್ಲಾಸ್ ನಿದ್ದೆ ತಪ್ಪಿಸ್ಬಿಟ್ಟಲೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಸದ್ದಾಗುತ್ತೆ.
ಕಸ್ತೂರಿ ಇದ್ದವರು ಯಾರು ಸ್ಟೂಡೆಂಟ್ಸ್ ಬಂದ್ರು ಅನ್ಸುತ್ತೆ, ತಡಿಯೇ ನೋಡ್ತೀನಿ. ಅದಕ್ಕೆ ಶಾಂತಿ ಇದ್ದವಳು ಕಾಫಿ ಕೊಟ್ಬಿಟ್ಟು ಹೋಗಿ, ಇರು 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 ಒಂದ್ ನಿಮಿಷ ಇರೇ ಅಂತೇಳಿ ಸೀರೆ ಎಲ್ಲ ಸಿದ್ಧ ಮಾಡ್ಕೊಳ್ತಾಳೆ, ಕಾಲ್ ಮೇಲೆ ಕಾಲ್ ಇಟ್ಕೋತಾಳೆ. ಕಾಫಿ ಹಿಡ್ಕೊಂಡು ಏನ್ ಸ್ಟೈಲಾಗಿ ಕುಡಿಯೋಕ್ ಶುರು ಮಾಡ್ತಾಳೆ. ಈಗ ಹೋಗು ಅಂತೇಳಿ ಕಸ್ತೂರಿ ಕಳಿಸ್ತಾಳೆ. ಕಸ್ತೂರಿ ಹೋಗಿ ಬಾಗಿಲು ತೆಗೆದು ಬರ್ತಾಳೆ. ಬಾಗಿಲು ತೆಗಿತಿದ್ದಾಗೆ ಅಲ್ಲಿ ಯಾರೋ ಒಬ್ರು ಅಪರಿಚಿತ ವ್ಯಕ್ತಿ ನಿಂತಿರ್ತಾರೆ. ನೀರ್ನವ್ನ್ ಬರ್ತಾನೆ, ನೀರ್ನವ್ನಿಗೆ ಮೂರ್ ಕ್ಯಾನು ಎಕ್ಸ್ಟ್ರಾ ಕೊಟ್ಬಿಡಪ್ಪ ಅಂತ ಹೇಳಿ ಹೇಳ್ತಾಳೆ. ಆಯ್ತು ಅಂತ ಹೇಳಿ ಅವಳು ಹೋಗ್ತಾಳೆ. ಆನಂತರ ಇನ್ನೊಂದ್ಸಲ ಬೆಲ್ ಆಗುತ್ತೆ. ಅಲ್ಲಿ ನೋಡಿದ್ರೆ KEBನವರು ಒಳಗ್ ಬರ್ತಾರೆ. KEB ಅವ್ರು ಒಳಗ್ ಬಂದ್ಬಿಟ್ಟು, ಮೇಡಮ್ ಇದೇನಿದು ಮನೇಲಿ ಮಾಡ್ತಾ ಇದ್ರೆ ಡ್ಯಾನ್ಸ್ ಕ್ಲಾಸ್ ಅಂತ ಹಾಕಿದ್ರೆ? ಹೌದು ಮನೇನೇ ಇದು ಅಂತ ಹೇಳಿ ಕಸ್ತೂರಿ ಅಂತಾಳೆ. ಅದಕ್ಕೆ ಶಾಂತಿನ KEB ಅವ್ರು ಇದ್ದಳು, ಎಷ್ಟು ಜನ ಸ್ಟೂಡೆಂಟ್ಸ್ ಬರ್ತಾರೆ ಮೇಡಮ್? ಒಂದು ಅಂದಾಜು ಬೆಳಗ್ಗೆ 40, ಸಾಯಂಕಾಲ 40. ಮೇಡಮ್ AC ಇದೆಯಾ ಅಂತ ಕೇಳ್ತೇನೆ KEB ಅವನು. ಹೌದು AC ಇದೆ, ಯಾವುದೇ ತೊಂದರೆ ಆಗದ ನಾವು ಸ್ಟೂಡೆಂಟ್ಗಳು ನೋಡ್ಕೊಳ್ತೀವಿ ಅಂತ ಅಂದಾಗ, ಅದಕ್ಕೆ ಇಲ್ಲಿ ಕಸ್ತೂರಿ ಇದ್ದವಳು, ಹೌದಾ 80 ಜನ ಅಂತ ಹೇಳಿ ಒಳಗೊಳಗೇನೆ ಆಶ್ಚರ್ಯ ಪಟ್ಕೊಂಡ್ಮೇಲೆ ಈ ಕಡೆ ಶಾಂತಿ ಇದ್ದವಳು, ಹೌದು ಸರ್ ಯಾವುದೇ ತೊಂದರೆ ಆಗದಾಗ ನೋಡ್ಕೊಡ್ತೀವಿ. ನಿಮ್ಮ ಮಗಳು ಎಲ್ಲಿ ಸರ್? ನನ್ನ ಮಗಳು ಯಾಕೆ ಬರ್ಬೇಕು? ನಾನು KEB ಆಫೀಸಿಂದ ಬಂದಿದ್ದೀನಿ. ಇನ್ಮೇಲೆ ನಿಮ್ಮ ಬಿಲ್ ಎಲ್ಲವೂ ಕೂಡ ಮಾಮೂಲಿ ಬಿಲ್ಗಿಂತಲೂ ಕೂಡ 3 ಪಟ್ಟು ಜಾಸ್ತಿ ಬರ್ತದೆ, ಕಮರ್ಷಿಯಲ್ ಆಗಿರುತ್ತೆ ಇನ್ಮೇಲೆ ಬಿಲ್ ಎಲ್ಲ. ಇದನ್ನ ತಗೊಂಡು ಇದಿದೆಯಲ್ಲ ಇದು ಈ ಫಾರಮ್, ಇದನ್ನೆಲ್ಲ ಫಿಲ್ ಮಾಡಿ ಅಪ್ಡೇಟ್ ಮಾಡಿ ಅಂದಾಗ ಅವನು ಹೊಟ್ಟೋಗ್ತಾನೆ. ಕಸ್ತೂರಿ ಇದ್ದವಳು, ಏನೇ ಎಂತ ಎಡವಟ್ ಮಾಡ್ಬಿಟ್ಟೆ, 80 ಜನ ಸ್ಟೂಡೆಂಟ್ ಅಂತ ಹೇಳ್ದಲ್ಲೇ. ಅದಕ್ಕೆ ಶಾಂತಿ ಇದ್ದವಳು, 80 ಅನ್ನೋದಕ್ಕೆ 80 ಲೈಕ್ ಬಂದಿದೆ ಕಣೆ ಅಂದಾಗ, ಅದಕ್ಕೆ ಕಸ್ತೂರಿ ಇದ್ದವಳು, ಏನ್ ಮಾಡ್ಬಿಟ್ಟೆ ನೀನು? 80 ಅಂದ ತಕ್ಷಣ, ಲೈಕ್ ಬಂದ ತಕ್ಷಣ ಇದೆಲ್ಲ ಸರಿ ಹೋಗುದಿಲ್ಲ ಕಣೆ, KEB ಬಿಲ್ ಎಷ್ಟೊಂದು ಬರುತ್ತೆ ಗೊತ್ತಾ ಅಂತ ಅಂದಾಗ, ಅದಕ್ಕೆ ಕಸ್ತೂರಿ ಹಾಗಂದಾಗ ಶಾಂತಿ ಹೇಳ್ತಾಳೆ, ಬರಿ ಮಾಡ್ಬೇಡ ಕಣೆ, ಎಲ್ಲ ನಾನು ನೋಡ್ಕೋತೀನಿ ಸುಮ್ನಿರೆ. ಹಾಗಂದ ಅಷ್ಟರಲ್ಲಿ ಹೊರ್ಗಡೆಯಿಂದ ಬರ್ತಾರೆ ಅಪ್ಪ ಒಬ್ಬ ಮಗಳು. ಬಂತಿದ್ದಾಗೇನೆ ಕಸ್ತೂರಿ ಇದ್ದವಳು ಕೇಳ್ತಾರೆ ಅವರು ಪೇರೆಂಟ್ಸು, ಇದು ಡ್ಯಾನ್ಸ್ ಶಾಲೆನಾ? ಅಲ್ಲ ಮನೆ ಅಂತಾಳೆ. ಆಗ ಅಂತಿದ್ದಾಗೇನೆ ಅವನು, ನಡಿಯಮ್ಮ ಶಾಲೆಗೆ ಬೇರೆ ಕಡೆ ಸೇರಿಸ್ತೀನಿ ಅಂತಾರೆ. ಶಾಂತಿ ಬಂದ್ಬಿಟ್ಟು, ನಿನ್ ಬಾಯಿಗೆ ಸಗಣಿ ಹಾಕ, ನಿನಗೇನೆ ಆಗಿರೋದು? ಅಯ್ಯೋ ಸ್ಟೂಡೆಂಟ್ ಕಣೆ. ಸರ್ ನಿಂತ್ಕೊಳ್ಳಿ ಸರ್, 1 ನಿಮಿಷ ಸರ್. ಅದಕ್ಕೆ ಪೇರೆಂಟ್ಸ್ ಇದ್ದವ್ರು, ಏನ್ರಿ? ಶಾಂತಿ ಇದ್ದವಳು, ಸರ್ ನಿಜಕ್ಕೂ ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ ಸರ್, ಇಲ್ಲೆಲ್ಲ ಹಾಕಿದ್ದೀನಿ ಸರ್ ಪೋಸ್ಟರು, ನಾನೇ ಸರ್ ಡ್ಯಾನ್ಸ್ ಮಾಡಿರೋದು, ಇದೆಲ್ಲ ನಾನೇ ಸರ್ ಫೋರ್ಸ್ ಕೊಟ್ಟಿರೋದು. ಅದಕ್ಕೆ ಪೇರೆಂಟ್ ಇದ್ದವನು, ಅವ್ರು ನೋಡಿದ್ರೆ ಮನೆ ಅಂತಾರೆ, ನೀವು ನೋಡಿದ್ರೆ ಸ್ಟೂಡೆಂಟ್ ಅಂತೀರಾ. ಸ್ಟೂಡೆಂಟ್ಸ್ ಬಂದಿದ್ದಾರೆ, ಶಾಲೆ ಇದೆ ಅಂತ ಅಂತೀರಾ. ಒಬ್ಬ ಸ್ಟೂಡೆಂಟು ಕೂಡ ಕಾಣ್ತಾ ಇಲ್ಲ ಸರ್ ಇದಾರೆ ಸ್ಟೂಡೆಂಟ್ಸು. ಅಯ್ಯೋ ಖಂಡಿತ ಬೆಳಗ್ಗೆ 40, ಸಾಯಂಕಾಲ 40 ಬರ್ತಾರೆ ಸರ್ ಅಂತ ಹೇಳ್ತಾಳೆ. ಹೇಳ್ದಾಗ ಆದ್ರೂ ಅವ್ರು ನಂಬೋದಿಲ್ಲ, ಹಾಗೆ ಹೊರಟೋಗ್ಬಿಡ್ತಾರೆ. ಹೊರಟೋಗಿ ಮನೆಗೆ ಸಪ್ಪಗ್ ಬರ್ತಾಳೆ, ಬಂದ್ ಕೂತಿರ್ತಾಳೆ. ರಂಗನಾಥ್ ಅವ್ರಿದ್ರು, ಅಲ್ಲ ಕಣೆ, ಇಲ್ಲದ ಹುಲ್ಲೆ ತರ ಯಾಕೆ ಕೂತಿದೀಯಾ? ಬೇಸರ ಮಾಡ್ಕೊಡ್ಬೇಡವೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಕ್ಲಾಸ್ ಓಪನ್ ಮಾಡಾಯ್ತು, ಫಾರಮ್ಗಳೆಲ್ಲ ತಂದಿದ್ದಾಯ್ತು, ಫಿಲ್ ಮಾಡೋರೇ ಇಲ್ಲ. ನಾನು ಚಿಕ್ಕಂದಿನಿಂದ ನಾನು ಅನ್ಕೊಂಡಿದ್ದೆಲ್ಲ ನನಗೊಂದು ಕೂಡ ನೆರವೇರ್ತಾ ಇಲ್ಲ ಅಂತ ಹೇಳ್ತಾರೆ. ಹೇಳ್ದಾಗ ಅದಕ್ಕೆ ರಂಗನಾಥ್ ಅವ್ರು ಇದ್ದರು, ಬೇಸರ ಮಾಡ್ಕೋಬೇಡ್ವೆ ಶಾಂತಿ, ಈಗ ನೀವು ಶಾಲೆ ಓಪನ್ ಮಾಡಿದ್ಯಾ, ಎಲ್ಲ ದಿಢೀರಂತ ಬಂದು ಸೇರ್ಕೊಳ್ಳೋದಿಲ್ಲ ಕಣೆ. ಅಷ್ಟರಲ್ಲಿ ಮೀನಾ ಬರ್ತಾಳೆ, ಮಾವ ಟೀ ಕಾಫಿ ಏನಾದ್ರು ಕೊಡ್ಲಾ ಮಾವ ಅಂದಾಗ, ಬೇಡಮ್ಮ ನನಗೆ ಮಾಮ ಊಟಕ್ಕೆಲ್ಲ ರೆಡಿ ಇದೆ ಬನ್ನಿ ಊಟ ಮಾಡೋರಂತೆ. ಮೀನಾ ಏನಾದ್ರು ತಿನ್ಲೇ ನಮ್ಮ ನಿಮ್ಮತ್ತೆ ಅಂತ ಕೇಳಿದಾಗ, ಇಲ್ಲ ಮಾವ ಏನು ತಿಂದಿಲ್ಲ, ಬಂದಾಗಿನಿಂದ ಹೀಗೆ ಇದ್ದಾರೆ. ಅಲ್ವೇ ಶಾಂತಿ, ಇಷ್ಟು ಬೇಸರ ಮಾಡ್ಕೊಂಡ್ರೆ ಯಾಕೆ? ಬೇಜಾರು ಮಾಡ್ಕೋಬಾರ್ದು ಕಣೆ. ಅಲ್ಲ ಹಾಗಿದ್ರೆ ಬೆಂಕಿ ಕಟ್ಟಿ ಗೀರಿದ ತಕ್ಷಣ ಬೆಂಕಿ ಹಚ್ಕೊಳತ್ತೆ. ಅಷ್ಟೆಲ್ಲ ಆಗ್ಬೇಕಾದ್ರೆ ಇದ್ಯಾಕಾಗಲ್ಲ ಹೇಳಿ? ಹಾಗೆ ಕಣೆ, ಕೆಲವೊಂದು ಸಮಯ ಹಿಡಿಯುತ್ತೆ. ದಿಢೀರಂತ ಎಲ್ಲವೂ ಕೂಡ ಆಗ್ಲೇ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ಇತ್ತ ಸೂರ್ಯ ಬರ್ತಾನೆ. ಸೂರ್ಯ ಬಂದವನು ಅವನು ಕೂಡ ಗೇಲಿ ಮಾಡ್ತಾನೆ. ಆನಂದದಿಂದ ಹುಚ್ಚಾದೆನು ಅಂತ ಹೇಳಂತಾರೆ. ಏನ್ ಸಕ್ಕರೆ, ಅಶೋಕವನದಲ್ಲಿರೋ ಸೀತೆ ತರ. ಅದಕ್ಕೆ ಶಾಂತಿದ್ರು, ಹೋಗೋ. ಅದಕ್ಕೆ ಸೂರ್ಯ ಇದನ್ನ, ಅಶೋಕವನದಲ್ಲಿರೋ ಸೀತೆ ಅಲ್ಲ, ಯಾಕೆಂದ್ರೆ ಥಂಡಿಗಾಲದಲ್ಲ ಶೀತೆ ಕೆಮ್ಮು. ಯಾಕೆ ಬರ್ತಾ ಇಲ್ವಂತ ಸ್ಟೂಡೆಂಟ್. ಅದಕ್ಕೆ ರಂಗನಾಥ್ ಇದ್ರು, ಕ್ಲಾಸ್ ಬಗ್ಗೆ ಅವಳು ಯೋಚನೆ ಮಾಡ್ತಾಳೆ, ನೀನು ಕ್ಲಾಸ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಶಾಂತಿ, ಹಿಂಗೆ ಅಪ್ಸೆಟ್ ಆಗಿ ಕೂರೋ ಬದಲು
ನಾನು ಶಾಲೆ ಓಪನ್ ಮಾಡಿದ್ರೆ ಸ್ಟೂಡೆಂಟ್ ಬರ್ತಾರಾ, ಇದರಿಂದ ಒಳ್ಳೇದಾಗತ್ತಾ, ಇದೆಲ್ಲ ಸಾಧ್ಯನಾ ಅಂತ ದಿಢೀರ್ ಅಂತ ಯೋಚನೆ ಮಾಡಿದ್ರೆ ಓಪನ್ ಮಾಡಿದ್ದು ನಿನ್ ತಪ್ಪಲ್ವೇನೋ. ಈಗ ಶಾಲೆ ಓಪನ್ ಮಾಡ್ಬಿಟ್ಟು ಅಯ್ಯೋ ಸ್ಟೂಡೆಂಟ್ ಬರ್ತಾ ಇಲ್ಲ ಅಂತ ಅಂದ್ರೆ ಈ ಸರಿನೇನೆ? ಯಾರೇ ಹೊಣೆ? ಅದಕ್ಕೆ ಶಾಂತಿ ಅಂತಾಳೆ, ರೀ ಜನನೇ ಕಣ್ರಿ ಹೊಣೆ. ಬಾರೋ ಏನಾದ್ರು ಓಪನ್ ಮಾಡಿದ್ರೆ ಜನಗಳು ಬಂದ್ ಮುತ್ತೋರು. ಅದೇ ಈ ಜನಗಳಿಗೆ ನನ್ನಂತವ್ರು ಒಳ್ಳೆತನ ಒಳ್ಳೆಯವರು ಯಾವುದು ಬೇಡ. ಈ ಜನ ನಾಶ ಮಾಡೋ ಅಂತವ್ರಿ. ಅದಕ್ಕೆ ಸೂರ್ಯ ಇದ್ರು, ಅಯ್ಯೋ ತಾಯಿ, ಜನ ಎಲ್ಲ ಕೋಪ ಮಾಡ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಆಯ್ಕೊಂಡು ರುಬ್ತಾ ಕೂತವ್ರು ನಿನ್ನ. ಜನಗಳಿಗೆ ಬಾಯಿಗೆ ಸಿಗಾಕೋಬಿಡ ಕಣೆ. ಪ್ರಥಮ ದ್ವಿತೀಯ ಅಂತ ಯಾರನ್ನು ಕೂಡ ನೋಡೋದಿಲ್ಲ, ಹಾಕೊಂಡು ರುಬ್ತಾ ಇರ್ತಾರೆ. ಹುಷಾರ್ ಕಣೆ ಶಾಂತಿ ಅಂದಾಗ ಮುಗ್ದೋಯ್ತು ಬಿಡಿ, ಇನ್ನೇನು ದೊಡ್ಡದಾಗಿ ಹೇಳ್ತಿದ್ಲ ದೀಪಾವಳಿ ಕಂಬ ನಾನೇ ಬೆಳಗಿದ್ದು ಅಂತ. ಉದ್ಘಾಟನೆ ಮಾಡದವ್ರೆಲ್ಲ ಈ ಬೆಳಗಿದ್ಲಲ್ಲ ಮುಗಿಸಿದ್ಲು ಬಿಡಿ ಮುಕ್ತಾಯ. ಇವಳದೇ ಎಲ್ಲ ಪ್ರಸಾದ ಅನ್ಸತ್ತೆ ಅಂತ ಹೇಳಿ ಅನ್ಕೊಂಡು ಹೋಗ್ತಾಳೆ. ಹಂಗಂದಾಗ ಸೂರ್ಯ ಇದ್ದನು ನೋಡ್ದ ಡ್ಯಾಡ್ ಸಕ್ಕರೆ ಆಡೋ ಮಾತನ್ನ ಅಂದಾಗ, ಉಟ್ಗುಣ ಸುಟ್ರು ಹೋಗಲ್ವಂತೆ ಅಂತಾರೆ. ಆದ್ರೆ ಇದು ಹುಟ್ಟುಗುಣ ಸುಟ್ರು ಹೋಗಲ್ಲ ಅನ್ನೋದನ್ನ ಉಲ್ಟವಾಗಿ ಹೇಳ್ಬೇಕಷ್ಟೇ. ಸುಟ್ರು ಹೋಗಲ್ಲ ಇದ್ರ ಬುದ್ಧಿ ಇದ್ದಿದ್ದೆ. ಯಾಕೆ ಯೋಚನೆ ಮಾಡ್ತೀರಾ, ಹೋಗಿ ಊಟ ಮಾಡೋಗಿ ಅಂದಾಗ ಅದಕ್ಕೆ ಮೀನಾ, ಮಾವ ನೀವು ಊಟ ಮಾಡಲ್ವಾ ಅಂತೇಳಿ ರಂಗನಾಥ್ ಅವ್ರನ್ನ ಕೇಳಿದಾಗ ಅದಕ್ಕೆ ರಂಗನಾಥ್ ಅವರು, ಇಲ್ಲಮ್ಮ ಕಟ್ಕೊಂಡಿದ್ದೀನಲ್ಲ ತಾಯಿ, ಅವಳು ಉಪವಾಸ ಇದ್ರೆ ನನಗೆ ಗಂಟ್ಲಲ್ಲಿ ನೀರು ಇಳಿಯತ್ತೇಳು. ಅದಕ್ಕೆ ಸೂರ್ಯ, ಅಪ್ಪ ಇಷ್ಟು ವರ್ಷ ನಿನ್ ಜೊತೆ ಸಂಸಾರ ಮಾಡಿದಾರೆ ಸಕ್ಕರೆ, ಆದ್ರೂ ನಿನ್ ಗುಣ ಏನು ಅನ್ನೋದನ್ನ ಒಂದಿನಾದ್ರೂ ಅರ್ಥ ಮಾಡ್ಕೊಂಡಿದಾರಪ್ಪ ಅವರು? ಹೇಳು, ಒಂದ್ ಸ್ವಲ್ಪನೂ ನಿನ್ ಗುಣ ಅವ್ರಿಗೆ ಬರಲ್ವಲ್ಲಪ್ಪ. ಸೂರ್ಯ, ನೊಣ ಜೇನು ಶಬ್ದ ಒಂದೇ ತರ ಇರುತ್ತೆ, ಕೇಳಿದೀಯಾ? ಜೇನ್ ನೊಣ 100 ಕಿಲೋಮೀಟ್ರು ಅಲ್ಲಿ ಹೋಗಿ ಯಾವುದಕ್ಕೂ ತೊಂದರೆ ಮಾಡ್ದಾಗೆ ಮಕರಂದವನ್ನ ಬಂದು ಒಂದ್ ಕಡೆ ಕಲೆಕ್ಟ್ ಮಾಡಿ ಇಟ್ಕೊಳ್ತಿದೆ. ಅದರಿಂದ 10 ಜನಕ್ಕೆ ಉಪಯೋಗ ಆಗತ್ತೆ. ಸತ್ತ ಹೆಣ ಎಲ್ಲಿದೆ ಆಯ್ತಾ, ಜೀವ ಎಲ್ಲಿದೆ ಅನ್ನೋದನ್ನ ಒಂಚೂರು ಕೂಡ ನೋಡ್ದೇನೆ ಮಲಮೂತ್ರಗಳಲ್ಲಿ ಸತ್ತ ಹೆಣಗಳ ಮೇಲೆ ನೊಣ ಕೂತ್ಕೊಂಡು ಅಸಹ್ಯ ಮಾಡುತ್ತೆ. ಇಷ್ಟೇ ಇವಳು ಯೋಗ್ಯತೆ. ಅದಕ್ಕೆ ಸೂರ್ಯ ಇದ್ದವಳು, ಅಪ್ಪ ಏನಾದ್ರೂ ಇದನ್ನ ತೂಕ ಹಾಕ್ಬಿಟ್ರೆ ನಿನ್ ಸಮ ತೂಗೋದು ಇನ್ನೊಂದು ವಸ್ತು ಇಲ್ಲ ಕಣಪ್ಪ ಅಂತ ಹೇಳಂತಾನೆ ಸೂರ್ಯ ರಂಗನಾಥ್ ಅವ್ರಿಗೆ. ರಂಗನಾಥ್ ಅವ್ರ ಆ ಕಡೆ ಹೋದ್ಮೇಲೆ ಮೀನಾ, ಪಾಪ ಕಣ್ರಿ ಅತ್ತೆ ಏನು ತಿಂದಿಲ್ಲ, ಮಾಡಕ್ಕಾಗುತ್ತಮ್ಮ ಹೇಳು. ಅದಕ್ಕೆ ಮೀನಾ ಇದ್ದವಳು, ಹೌದಲ್ವೇನ್ರಿ, ನಾವು ಹೂವಿನ ಅಂಗಡಿ ಓಪನ್ ಮಾಡಿದಾಗ ಇದ್ದಕ್ಕಿದ್ದಂಗೆ ಜನ ಬಂದ್ರ ಅಲ್ವಮ್ಮ, ನಾವು ಇದ್ದಕ್ಕಿದ್ದಂಗೆ ಗಾಡಿ ಓಡ್ಸಕ್ ಶುರು ಮಾಡಿದ್ಮೇಲೆ ಜನ ಬಂದೇ ಬರ್ತಾರೆ ಅಂತ ನಿರೀಕ್ಷೆ ಮಾಡಕ್ಕಾಗುತ್ತೇನಮ್ಮ? ಹೌದು ರೀ. ಅಷ್ಟರಲ್ಲಿ ಸೂರ್ಯ ಇದನ್ನು, ನನಗೆ ಒಂದು ಪ್ಲಾನ್ ಹೊಳಿತು ನೋಡು, ಸಕ್ಕರೆಗಿನ್ನ ಸ್ಟೂಡೆಂಟ್ ಸಿಕ್ಕಾಯ್ತು, ಬರ್ತಾರ ನೋಡಿ ಈಗ ಖಂಡಿತ. ಏನ್ರಿ ಅದು ಅಂತ ಅಂದಾಗ, ತಾಳಮ್ಮ ಬಂದೆ ಅಂತೇಳಿ ಒಳಕ್ ಹೋಗ್ತಾನೆ. ಇಲ್ಲಿಗೆ ಈ ಒಂದು ಹಾಸ್ಯ ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದ.